ಹೊಸನಗರ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಹಾಕಿಸ್ತಾ ಇದ್ದಂಥ ಪಿಕಪ್ ವಾಹನಕ್ಕೆ NDRF ವಾಹನ ಡಿಕ್ಕಿ ಹೊಡೆದಿದೆ. ಇದು ಒಂದು ತೀವ್ರ ವಾಗ್ವಾದಕ್ಕೆ ಕಾರಣ ಆಗಿದೆ. ಈ ಘಟನೆ ಬಗ್ಗೆ ಕುಮಾರ್ ಅನ್ನೋರು ಪ್ರಶ್ನೆ ಮಾಡಿದರೆ NDRF ಸಿಬ್ಬಂದಿಯನ್ನ ಇಷ್ಟಕ್ಕೆ ಕುಪಿತರಾದಂಥ NDRF ಸಿಬ್ಬಂದಿ ಆತನ ಮೇಲೆ ಹಲ್ಲೆ ಮಾಡಿದರೆ, ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆ ವ್ಯಕ್ತಿಯ ಮೂಗಿನಿಂದ ರಕ್ತ ಬರುವಂತೆ ಈ ಹಲ್ಲೆ ಆಗಿದೆ. ಈ ಗಾಯಾಳನ್ನು ಶಿವಮೊಗ್ಗ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ, ಚಿಕಿತ್ಸೆ ಪಡಿತಾ ಇದ್ದಾರೆ. ಈ NDRF ಸಿಬ್ಬಂದಿ ಮಹಾರಾಷ್ಟ್ರದಿಂದ ಹೊಸನಗರಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗೆ ತರಬೇತಿ ಕೊಡೋಕ್ಕೆ ಬಂದಿದ್ರು ಅಂತ ಹೇಳಲಾಗಿದೆ. NDRF ಸಿಬ್ಬಂದಿಯ ವರ್ತನೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಕ್ಕಂಥ ಗಾಯಾಳು ಈ ವರ್ತನೆಯನ್ನು ಖಂಡಿಸಿದ್ದಾರೆ. ಎಲ್ಲಾಗಿದ್ದು ಯಾವ ಪೆಟ್ರೋಲ್ ಬಂತು ಮಾಡ್ತೇನೆ ನಾನು. ನಾವು ಗೌಡ್ರು ಪೆಟ್ರೋಲ್ ಬಂಕಿಗೆ ಡೀಸೆಲ್ ಹಾಕೊಂಡು ಹೋಗಿದ್ವಿ ಸರ್. ಅಲ್ಲಿ ಡೀಸೆಲ್ ಹಾಕ್ಬಿಟ್ಟು ಇನ್ನೊಂದು ಪಿಕಪ್ ಡೀಸೆಲ್ ಹಾಕ್ತಾ ಇದ್ರು. ನಾವು ಅಲ್ಲಿ ಇದ್ದಿದ್ದು ಅವ್ನು ಮೊದಲು ಲಾರಿ ಇದ್ದಿದ್ದು ಈಚರ್ ಗಾಡಿನೇ ಗೊತ್ತಿಲ್ಲ. ಆ ಈಚರ್ ಗಾಡಿ ಟರ್ನ್ ಹೊಡ್ಕೊಂಡು ಮತ್ತೊಂದು ಪಿಕಪ್ ತಾಗಿದೆ. ತಾಗದ ಕೂಡಲೇ ಅವ್ರು ಗಲಾಟೆ ಮಾಡಿ ಬರ್ತಿದ್ರು. ಇವರೇನು ಅವನಿಗೆ ಗೋಡೆ ನಾವು ತಡಿ ಸರ್ ಮಾತಾಡೋಣ, ನಿಮಗೆ ನೀನ್ ಯಾರೋ ಮೋಸಡಿಕೆ ಅಂತ. ಅದಕ್ಕೆ ನಾನು ನೀನ್ ಮೋಸಡಿಕೆ ಅಂತ. ಅದಕ್ಕೆ 15-20 ಜನ ಸೇರಿ ಬಿಡ್ತೀವಿ ಸರ್. ನನಗೆ ಮೂಗಲ್ಲಿ ಬಾಯಲ್ಲಿ ಎಲ್ಲ ಸರ್, ತಲೆಗೆಲ್ಲ ಸರಿಯಾಗಿ ಮಾಡ್ತೀವಿ ಸರ್. ಮೂಳೆ ಫ್ರಾಕ್ಚರ್ ಆಗಿದೆ ಅಂತ ಡಾಕ್ಟರ್, ಮೂಳೆ ಕಟ್ಟಾಗಿದೆ ಅಂತ. ತಹಸೀಲ್ದಾರ್ ಬಂದಿರ ಕೂಡಲೇ ಬಂದ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಾರೆ. ತಹಸೀಲ್ದಾರರು ಅದೇ ಬೋಸುಡಿಕೆ ಅಂದ್ರೆ ಯಾರು ಬಿಡ್ತಾರೆ ಅನ್ಕೊಂಡು ಅವ್ರು ಬರೋರು ಮಾತಾಡ್ತಾರೆ. ನಮ್ಗೆ ಇಂಜುರಿ ಆಗಿದ್ರ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಅವ್ರು ಏನ್ ಬಿಡ್ಬೇಕು ಅಲ್ಲಿಗೆ? ಪೊಲೀಸ್ ಬರ್ಬೇಕಲ್ವಾ? ತಹಸೀಲ್ದಾರರು ಬಂದು ಅಲ್ಲಿ ಮಧ್ಯಂತರ ಮಾಡಿ ಮಾತಾಡುವಂಥದ್ದು ಏನಿಲ್ಲ. ಈಗ ಗಲಾಟೆ ಆಗಿದೆ, ಏನೋ ಕಂಪ್ಲೇಂಟ್ ಆಗತ್ತೋ ಮತ್ತೊಂದಾಗುತ್ತೆ. ನಮ್ ತಪ್ಸ್ಲಿಕ್ಕೆ ಯಾರು ಇಲ್ಲ ಸರ್. ಅಲ್ಲಿ ಪೆಟ್ರೋಲ್ ಬಂಕ್ ಯಾರು ಇಲ್ಲ. ಅವರೇ 15-20 ಜನ ಇದ್ದಾರೆ. ಯಾರು ಇಲ್ಲ, ತಪ್ಸಕ್ಕೆ ಇಲ್ಲ. ನಮ್ಗೆ ಇಂಜುರಿ ಆಗಿರೋ ಬಗ್ಗೆ ತಹಸೀಲ್ದಾರ್ ಯಾಕೆ ಮಾತಾಡೋದು? ಡೈರೆಕ್ಟ್ ತಹಸೀಲ್ದಾರ್ಗೆ ಬಂದು ನನಗೆ ಜೀಪಸ್ ಇದ್ದಾರೆ, 112 ಜೀಪಸ್ ಈ ಪರಿಸ್ಥಿತಿ ನೋಡಿದ್ದಾರೆ. ಅವ್ರು ಬಂದ್ಕೊಂಡು ಆತರ ಮಾತಾಡ್ತಾರೆ ಅಂದ್ರೆ